ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ವಾರದ ಪ್ರಚಲಿತ ವಿದ್ಯಮಾನಗಳನ್ನ ನಾವೇನು ಮಾಡ್ತಾ ಇದೀವಿ. ಸೊ ಅದರ ಒಂದು ಲಾಸ್ಟ್ ವೀಕ್ 11th ಇಂದ 18th ತನಕ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸ್ ಗೆ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಅಪ್ಕಮಿಂಗ್ KS ಅಂಡ್ ಅದರ್ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಲಿ ಕರೆಂಟ್ ಅಫೇರ್ಸ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಎರಡು ಪ್ಲೇ ಲಿಸ್ಟ್ ನೀವು ಚೆಕ್ಔಟ್ ಮಾಡಿ. ಲಿಂಕ್ ನಿಮಗೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಅಥವಾ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀವಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂದ್ರೆ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ. ಸೊ ಬನ್ನಿ, ಹಾಗಾದ್ರೆ ನಾನು ಇಲ್ಲಿ ಪ್ರಶ್ನೋತ್ತರಗಳ ಮುಖಾಂತರ ತಗೊಂಡಿದ್ದೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ. ಎಕ್ಸಾಮ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. This is very important for women and child development related questions ಏನ್ ಕೇಳ್ತಾನೆ. ಸ್ವಾತಿ ಪೋರ್ಟಲ್, ಸ್ವಾತಿ ಅಂತಕ್ಕಂಥದ್ದು ಫುಲ್ ಫಾರ್ಮ್ ನೋಡಿ, ಸೈನ್ಸ್ ಫಾರ್ ವುಮನ್ ಟೆಕ್ನಾಲಜಿ ಅಂಡ್ ಇನ್ನೋವೇಶನ್ ಅಂತಕ್ಕಂಥ ಒಂದು ಪೋರ್ಟಲ್. ಇದಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಒಂದು ಆಪ್ಷನ್ಸ್ ಗಳಿವೆ, ನೋಡ ಬಂದು ಯಾವ್ದು ಸರಿ ಅಂತ ತಿಳ್ಕೊಳ್ಳೋಣ. ಇದು ಸ್ಟೆಮ್ ನಲ್ಲಿ ಭಾರತೀಯ ಮಹಿಳೆಯರು ಮತ್ತು ಹುಡುಗಿಯರನ್ನು ಪ್ರತಿನಿಧಿಸುವ ಏಕೈಕ ಆನ್ಲೈನ್ ಪೋರ್ಟಲ್ ಆಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟ್ ಜೀನೋಮ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಮತ್ತು ನಿರ್ವಹಿಸುತ್ತದೆ. ಲಿಂಗಾಂತರದ ಸವಾಲನ್ನು ಎದುರಿಸಲು ಇದು ಭಾರತದ ಮೊದಲ ಪೋರ್ಟಲ್ ಆಗಿದೆ. ಜೆಂಡರ್ ಗ್ಯಾಪ್, ಲಿಂಗಾಂತರ ಅಂದ್ರೆ ಏನು ಸರ್? ಜೆಂಡರ್ ಗ್ಯಾಪ್ ಅಂದ್ರೆ ಇಲ್ಲಿ ಎಸ್ಪೆಷಲಿ ವುಮನ್ ಅಂದ್ರೆ ಸೈನ್ಸ್ ಅಲ್ಲಿ, ಟೆಕ್ನಾಲಜಿಯಲ್ಲಿ, ಮೆಡಿಸನ್ ಅಲ್ಲಿ, ಎಂಜಿನಿಯರಿಂಗ್ ಅಲ್ಲಿ, ಸ್ಟೆಮ್ ಫುಲ್ ಫಾರ್ಮ್ ಗೊತ್ತಲ್ಲ, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮೆಡಿಸನ್ ಅಂಡ್ ಮೆಡಿಕಲ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಿರೋದು ಮ್ಯಾಥಮೆಟಿಕ್ಸ್ ಅಂಡ್ ಮೆಡಿಸನ್. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ದಿಸ್ ಇಸ್ ಆಪ್ಷನ್ ಕರೆಕ್ಟ್. ಅಂಡ್ ಇದು ಈ ಒಂದು ಪೋರ್ಟಲ್ ಏನ್ ಹೇಳುತ್ತೆ ಅಂದ್ರೆ ಅನಲೈಸ್ ಮಾಡುತ್ತೆ, ಸ್ಟಡಿ ಮಾಡುತ್ತೆ, ರಿಪೋರ್ಟ್ಸ್ ಗಳಿರುತ್ತೆ. ಇದರಿಂದ ಈ ಜೆಂಡರ್ ಗ್ಯಾಪ್ ಅಂತರ ಅಂತಕ್ಕಂಥದ್ದು ಏನಿದೆ, ಸೊ ಮಹಿಳೆಯರನ್ನ ಮುಂದಕ್ಕೆ ತರಬೇಕು ಅಂತಕ್ಕಂಥದ್ದು ಏನಿದೆ, ಎಸ್ಪೆಷಲಿ ಈ ಒಂದು ಸೈನ್ಸ್ ರಿಲೇಟೆಡ್, ಟೆಕ್ನಾಲಜಿ ರಿಲೇಟೆಡ್ ಒಂದು ಇದರಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಇನಿಷಿಯೇಟಿವ್ ನ ಸರ್ಕಾರ ತಗೋಬೇಕು ಅನ್ನೋದಕ್ಕೆ ಈ ಪೋರ್ಟಲ್ ಹೆಲ್ಪ್ ಮಾಡುತ್ತೆ. ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟ್ ಜೀನೋಮ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ನೋಡಿ, ತುಂಬಾ ಜನ ಏನ್ ಮಾಡ್ತಾ ಇದ್ದು, ಪ್ಲಾಂಟ್ ಬಗ್ಗೆ ಇರ್ತಕ್ಕಂತ ಒಂದು ರಿಸರ್ಚ್ ಇರತಕ್ಕಂಥ ಸಂಸ್ಥೆ ಇದು ಹೆಂಗ್ ಅಭಿವೃದ್ಧಿ ಪಡಿಸುತ್ತೆ, ಇದೇ ಬೇರೆ ಅದೇ ಬೇರೆ ಅನ್ಕೊಂಡಿದ್ದು ತಪ್ಪು ಅಂತ ಹಾಕಿದ್ರೆ ರಾಂಗ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎಲ್ಲ ಮೂರು ಆಪ್ಷನ್ ಕೂಡ ಕರೆಕ್ಟ್. 1, 2 and 3 ಆಲ್ ಆರ್ ಕರೆಕ್ಟ್. ಓಕೆ, ಇದೊಂದು ಪೋರ್ಟಲ್, ಈ ಸ್ವಾತಿ ಪೋರ್ಟಲ್ ಅಂತಕ್ಕಂಥದ್ದು ಏನಿದೆ, ಅವರೇನು ಗೌರ್ಮೆಂಟ್ ಪಾಲಿಸೀಸ್ ಗಳು ತರಬೇಕು, ಎಸ್ಪೆಷಲಿ ಜೆಂಡರ್ ಗ್ಯಾಪ್ ರಿಲೇಟೆಡ್, ಲಿಂಗಾಂತರದ ಕಮ್ಮಿ ಮಾಡಕ್ಕೋಸ್ಕರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಇನ್ಪುಟ್ ಬೇಕು ಈ ಒಂದು ಪೋರ್ಟಲ್ ತಗೋಬಹುದು. ಈ ಪೋರ್ಟಲ್ ಅದಕ್ಕೆ ಡೆವಲಪ್ ಮಾಡಿರೋದು. ಅಂದ್ರೆ ಇದರಲ್ಲಿ ಈಗ ಆಲ್ರೆಡಿ ಯಾರ್ಯಾರು ನೋಡಿ ರಿಸರ್ಚ್ ಅಲ್ಲಿ ಇರ್ತಾರೆ, ಸೊ ಅವರ ಒಂದು ಏನೇನ್ ಚಾಲೆಂಜಸ್ ಇದೆ, ಸೊ ಯಾರ್ಯಾರು ಬೇರೆ ಬೇರೆ ಒಂದು ಇದ್ರಲ್ಲಿ ಇರ್ತಾರೆ ನೋಡಿ. ಈಗ ಸ್ಟೆಮ್ ಅಂತ ಏನಿದೆ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಮೆಡಿಸಿನ್, ಈ ಒಂದು ಇದರಲ್ಲಿ ಯಾರ್ಯಾರು ಆಲ್ರೆಡಿ ವುಮನ್ ಕೆಲಸ ಮಾಡ್ತಾ ಇದಾರೆ, ಸೊ ಅವ್ರಿಗೆ ಏನೇನು ಚಾಲೆಂಜಸ್ ಇದೆ ಅದೆಲ್ಲ ಇಲ್ಲಿ ಒಂದು ಇದಾಗ್ತಾ ಹೋಗ್ತಕ್ಕಂಥದ್ದು. ಒಂದು ಡೇಟಾ ಬೇಸ್ ನ ಕಲೆಕ್ಟ್ ಮಾಡಕ್ಕೆ ಅಂತ ಅನ್ಕೋಬಹುದು. ಸೊ ಈ ಡೇಟಾ ಬೇಸ್ ಇಂದ ಏನಾಗುತ್ತೆ, ಈ ಡೇಟಾ ಬೇಸ್ ಅಲ್ಲಿ ಇರೋದನ್ನ ತಗೊಂಡು ಸರ್ಕಾರ ಪಾಲಿಸೀಸ್ ಗಳನ್ನ ಏನೇನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದಾರೆ ಮಹಿಳೆಯರು ಈ ಒಂದು ವಲಯಗಳಲ್ಲಿ, ರೀಜನ್ ಗಳಲ್ಲಿ, ಈ ಒಂದು ಡೊಮೈನ್ ಗಳಲ್ಲಿ, ಸೊ ಅದನ್ನ ಇನಿಷಿಯೇಟಿವ್ ಮಾಡುತ್ತೆ. ಹೌದು ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟ್ ಜೀನೋಮ್ ರಿಸರ್ಚ್ ಅಂತಕ್ಕಂಥ ಸಂಸ್ಥೆ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಗೊತ್ತಿರಲಿ. ಇದರದ ಆಬ್ಜೆಕ್ಟಿವ್ಸ್ ಏನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಿಂದ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲೆಲ್ಲಿ ಸ್ಟಾರ್ಟಿಂಗ್ ಕೆರಿಯರ್ ಸ್ಟೇಜ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಮಹಿಳೆಯರಿಗೆ, ಆಮೇಲೆ ಅಕಾಡೆಮಿ ಸ್ಟೇಜ್ ಅಲ್ಲಿ, ಇಂಡಸ್ಟ್ರಿ ಸ್ಟೇಜ್ ಅಲ್ಲಿ ಏನೇನಿರುತ್ತೆ ಎಲ್ಲ ಸ್ಟಾಟಿಸ್ಟಿಕ್ಸ್ ಕೂಡ ಈ ಒಂದು ಪೋರ್ಟಲ್ ಅಪ್ಲೋಡ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಕೃಷಿ ಅರಣ್ಯ ಗ್ರೋ ಅಂತಕ್ಕಂಥ ಒಂದು ವರದಿ. ಇದರ ಫುಲ್ ಫಾರ್ಮ್ ಕನ್ನಡದಲ್ಲಿ ಭಾರತದ ವೇಸ್ಟ್ ಲ್ಯಾಂಡ್ ಗಳನ್ನು ಹಸಿರುಗೊಳಿಸುವುದಕ್ಕೆ. ಗ್ರೋ ಅಂದ್ರೆ ಗ್ರೀನಿಂಗ್ ಇಂಡಿಯಾಸ್ ವೇಸ್ಟ್ ಲ್ಯಾಂಡ್ ವಿತ್ ಆಗ್ರೋ ಫಾರೆಸ್ಟರಿ ರಿಪೋರ್ಟ್ ಅಂತಕ್ಕಂಥ ಒಂದು ವರದಿ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಈ ವರದಿನ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಏನಿದೆ ಇಲ್ಲಿ,
ಹಸಿರೀಕರಣ ಮತ್ತು ಮರುಸ್ಥಾಪನೆ ಯೋಜನೆಗೆ ಸರ್ಕಾರಿ ಇಲಾಖೆಗಳು ಮತ್ತು ಕೈಗಾರಿಕೆಗಳನ್ನು ಬೆಂಬಲಿಸಲು ವರದಿಯು ರಾಜ್ಯವಾರು ಮತ್ತು ಜಿಲ್ಲಾವಾರು ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಇದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣಾ ಸಚಿವರ ಉಪಕ್ರಮವಾಗಿದೆ. ಯಾವ ಆಪ್ಷನ್ಸ್ ಕರೆಕ್ಟ್? ಇಲ್ಲಿ ಕೇವಲ ಒಂದೇ ಒಂದು ಆಪ್ಷನ್ಸ್ ಕರೆಕ್ಟ್. ಆಪ್ಷನ್ 1, ಆಪ್ಷನ್ 2 ಇಸ್ ರಾಂಗ್. ಹೌದು ಸರ್, ಇದು ನಮ್ಮ ನೀತಿ ಆಯೋಗದ್ದು. ಓಕೆ, ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟ್ ಇಲ್ಲೇ ನೋಡಿ. ನೀತಿ ಆಯೋಗ ಲಾಂಚಸ್ ಗ್ರೀನಿಂಗ್ ಇಂಡಿಯಾ ವೇಸ್ಟ್ ಲ್ಯಾಂಡ್ ಅಂಡ್ ಆಗ್ರೋ ಫಾರೆಸ್ಟ್ರಿ ರಿಪೋರ್ಟ್ ಅಂಡ್ ಪೋರ್ಟಲ್. ಗ್ರೋ ಅಂದ್ರೆ ಆಗ್ರೋ ಫಾರೆಸ್ಟ್ರಿ ರಿಪೋರ್ಟ್ ಅಂಡ್ ಪೋರ್ಟಲ್, ವೇಸ್ಟ್ ಲ್ಯಾಂಡ್ ಪೋರ್ಟಲ್. ಓಕೆ, ಏನಿದು ಅಂತಂದ್ರೆ ಜಿಸ್ ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್ ನಮ್ದೇನಿದೆ ಅಂದ್ರೆ ಸ್ಯಾಟಲೈಟ್ ಮುಖಾಂತರ ಯಾವ ಯಾವ ಸರ್ಕಾರ ಲ್ಯಾಂಡ್ಗಳು ವೇಸ್ಟ್ ಲ್ಯಾಂಡ್ ಆಗಿ ಬಿದ್ದಿದೆ. ಓಕೆ, ಈ ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಇತ್ತೀಚೆಗೆ. ಓಕೆ, ಇದರಲ್ಲಿ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಜಾಗದಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಂಡಸ್ಟ್ರಿದು ವೇಸ್ಟ್ ಲ್ಯಾಂಡ್ ಗಳೇ ಅದು ಐಡೆಂಟಿಫೈ ಮಾಡೋದು, ಅದು ಗ್ರೀನ್ ರೆಸ್ಟೋರೇಷನ್ ಮಾಡಬೇಕು. ಸೊ ಹೆಂಗ್ ಐಡೆಂಟಿಫೈ ಮಾಡ್ತಾರೆ? ಈಸಿಯಾಗಿ ನಮ್ಮ ಸ್ಯಾಟಲೈಟ್ ಮುಖಾಂತರಗಳನ್ನು ತಗೊಂಡು ಮಾಡ್ತಾರೆ. ಸೊ ಇದು ಹೆಂಗೆ ತಗೊಂಡ್ರು ಅವರು ಅಂತಂದ್ರೆ ಡೇಟಾ ಬೇಸ್ ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಆಗ್ರೋ ಸಸ್ಟೈನಬಿಲಿಟಿ ಇಂಡೆಕ್ಸ್ ಏನ್ ಬರುತ್ತಲ್ಲ ಅದರಿಂದ ಡೇಟಾ ಬೇಸ್ ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಎಲ್ಲಿ ಗ್ರೀನರಿ ಇದೆ, ಎಲ್ಲಿ ಇಲ್ಲ, ಆ ಡೇಟಾ ಬೇಸ್ ಮುಖಾಂತರ ಸ್ಯಾಟಲೈಟ್ ಮುಖಾಂತರ ಹುಡುಕ್ತಾರೆ ಯಾವ್ದು ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ. ಸೊ ಅಲ್ಲಿ ಏನೇನ್ ಮಾಡ್ಬೇಕು, ನ್ಯೂಟ್ರಿಷನ್ಸ್ಗೋಸ್ಕರ ಏನ್ ಬಳಸಬಹುದು, ಯಾರು ಕೊಡ್ಬೋದು ಅದನ್ನ. ಓಕೆ, ಅಂದ್ರೆ ಇದು ಅರ್ಥ ಏನು ಅಂತಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಗ್ರೀನರಿ ಮಾಡ್ಕೊಂಡ್ರೆ ನಮ್ಗೆ ಕಾರ್ಬನ್ ಸಿಂಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ಹಸಿರು ಕಾರ್ಬನ್ ಸಿಂಕ್ ಅಂದ್ರೆ ಸರ್ ಕಾರ್ಬನ್ ಕೊಳ್ಳ ಅಂತ ಕರಿತೀವಿ. ಇಂಗಾಲದ ಕೊಳ್ಳಗಳು ಅಂದ್ರೆ ಸಿಕ್ವಟೈಸೇಷನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಹೀರುವಿಕೆ ಮಾಡಕ್ಕೆ, ಅಂದ್ರೆ ಹಸಿರುಗಳಿದ್ದಾಗ ಏನಾಗುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ. ಸೊ ಈ ಒಂದು ಉದ್ದೇಶದಿಂದ ವೇಸ್ಟ್ ಲ್ಯಾಂಡ್ ಕೂಡ ಡೆವಲಪ್ ಮಾಡಬೇಕು. ಸೊ ಅದೇ ಗ್ರೀನ್ ಇಂಡಿಯಾ ವೇಸ್ಟ್ ಲ್ಯಾಂಡ್ ಆಗ್ರೋ ಫಾರೆಸ್ಟ್ರಿ ರಿಪೋರ್ಟ್ ಅಂತಕ್ಕಂಥ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಇವೆಲ್ಲ ಎಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಸ್ನೇಹಿತರೆ, ಇವೆಲ್ಲ ನಿಮ್ಗೆ KS ಲೆವೆಲ್, IAS ಲೆವೆಲ್ ಅಲ್ಲಿ ಕೇಳ್ತಾನೆ, ಗ್ರೂಪ್ ಸಿಗೂ ಕೂಡ ಕೇಳ್ತಾನೆ. ಯಾಕಂದ್ರೆ ಗ್ರೂಪ್ ಸಿಗೂ ಕೂಡ ನಿಮ್ಗೆ ಗೊತ್ತಿದೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ನಮ್ಗೆ ಏನಾಗಿದೆ ಒಂದು ಸಿಲೆಬಸ್ ಆಗಿ ಕೊಟ್ಟಿದ್ದಾನೆ ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಯಾಕೆ ತಗೊಂಡು ಈ ಕ್ವಶನ್? ನಿಮ್ಗೆ ಗೊತ್ತಿದೆ ದೆಹಲಿಯಲ್ಲಿ ರೈತರ ಸ್ಟ್ರೈಕ್ ಆಗ್ತಿದ್ರು. ಈಗ ಸ್ಟಾಪ್ ಮಾಡಿದಾರೆ ಅಲ್ವಾ, ಗೌರ್ಮೆಂಟ್ ಏನೋ ಒಂದು ಟೆಂಪರರಿ ಒಂದು ಅದಕ್ಕೋಸ್ಕರ MSP ಗೋಸ್ಕರ ಅವ್ರು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು. ಗೊತ್ತಿರ್ಬೇಕು ಯಾಕೆ ದೆಹಲಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ. ಅಂದ್ರೆ MSP ಗ್ಯಾರಂಟಿ ಕೊಡ್ಲೇಬೇಕು ಅಂತ ಹೇಳಿ ಒಂದು ಕಾನೂನು ತರಬೇಕು ಅಂತ ಹೇಳಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ಬನ್ನಿ ಆಪ್ಷನ್. ಮಾರುಕಟ್ಟೆ ಬೇಡಿಕೆಗೆ ಯಾವುದೇ ಪರಿಗಣನೆ ಇಲ್ಲದೆ MSP ವೆಚ್ಚ ಪ್ಲಸ್ ಬೆಲೆಯನ್ನು ಆಧರಿಸಿದೆ. ಜೀವನ ವೆಚ್ಚದ ಮೇಲಿನ ಪರಿಣಾಮ ಮತ್ತು ಅಂತಾರಾಷ್ಟ್ರೀಯ ಬೆಲೆ ಪರಿಸ್ಥಿತಿಗಳು MSP ಯ ನಿರ್ಣಾಯಕಗಳಾಗಿವೆ. ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಪರಿಚಯದ ಬೆಲೆ ಕೊರತೆ ಪಾವತಿಗೆ ಹೋಲುತ್ತದೆ. ಯಾವ್ದು ಕರೆಕ್ಟು? ಆಪ್ಷನ್ 1 ಕರೆಕ್ಟು, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ರಾಂಗ್. ಕೇವಲ 2, 1 and 2 ಇಸ್ ದ ರೈಟ್ ಆನ್ಸರ್. ಓಕೆ, ಈ ದೆಹಲಿಯಲ್ಲಿ ಏನ್ ಸ್ಟೇಟ್ ನೋಡಿ ಹೇಳ್ತೀನಿ. PDP ಅಂದ್ರೆ ಹೇಳ್ತೀನಿ. PDP ಅಂದ್ರೆ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಅಂತ ನೋಡಿ. ಮಧ್ಯಪ್ರದೇಶದಲ್ಲಿ ತಂದಿರ್ತಾರೆ ಫಸ್ಟ್ ಇದು MSP ಗೂ PDP ಗೂ ಡಿಫ್ರೆನ್ಸ್ ಇದೆ. MSP ನ ಫಸ್ಟ್ ನಾವ್ ಯಾವಾಗ ಕೊಡ್ತೀವಿ ಅಂದ್ರೆ ಈ ಸೋವಿಂಗ್ ಸೀಸನ್ ಅಂತ ಕರಿತೀವಿ. ಅಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ MSP ನ ಅನೌನ್ಸ್ ಮಾಡ್ತಾರೆ. ಸೊ ಈ MSP ನ ಯಾರು ಅನೌನ್ಸ್ ಮಾಡ್ತಾರೆ? ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತಕ್ಕಂಥ ಡಿಪಾರ್ಟ್ಮೆಂಟ್ ನ ಇನ್ಪುಟ್ ತಗೊಂಡು ಅನೌನ್ಸ್ ಮಾಡ್ತಾರೆ. ಕೇಳಿದಾನೆ ಎಕ್ಸಾಮ್ ಅಲ್ಲಿ ಇವೆಲ್ಲ ಕೇಳ್ತಾನೆ ಸ್ನೇಹಿತರೆ. ಸೊ ಇದನ್ನ ಈಗ ಏನ್ ನಡೀತಾ ಇದೆ ಅಂದ್ರೆ ಹರಿಯಾಣ, ಪಂಜಾಬ್, ದೆಹಲಿ ಆ ಸುತ್ತಮುತ್ತ ದೆಹಲಿಗೆ ಬರ್ತಾ ಇದಾರೆ. ಬಂದಿದ್ರು ಏನಕ್ಕೆ? ಒಂದು ಕಾನೂನೇ ಇದಕ್ಕೆ ಗ್ಯಾರಂಟಿ. MSP ನ ನೀವು ಗ್ಯಾರಂಟಿ ಇಷ್ಟು% ಇಷ್ಟು ಕೊಡ್ತೀವಿ ಹಿಂಗೆ ಕಾನೂನು ತಂದ್ಬಿಟ್ರೆ ಪ್ರತಿ ವರ್ಷ ಘೋಷಣೆ ಮಾಡ್ತಾ ಇರ್ಬೇಕಾಗುತ್ತೆ. ಯಾಕಂದ್ರೆ ಈ ವರ್ಷ ಘೋಷಣೆ ಮಾಡ್ಬೋದು, ಘೋಷಣೆ ಮಾಡದೆ ಈ ತರ ಆಗುತ್ತಲ್ಲ. ಸೊ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಅವರು ಒಂದು ಕಾನೂನು ಬೇಕಿದಕ್ಕೋಸ್ಕರ ಅಂತಕ್ಕಂಥದ್ದು. ಓಕೆ, MSP ನ ಹೆಂಗೆ ಡಿಟರ್ಮಿನೇಷನ್ ಮಾಡ್ತಾರೆ ಅಂದ್ರೆ ಈ ಒಂದು ಇಲ್ಲಿ ಕೊಟ್ಟಿರೋ ಕಾಸ್ಟ್ ಆಫ್ ಪ್ರೊಡಕ್ಷನ್, ಡಿಮ್ಯಾಂಡ್ ಅಂಡ್ ಸಪ್ಲೈ, ಎಫೆಕ್ಟ್ ಆನ್ ಜನರಲ್. ನೋಡಿ MSP ಗೂ PDP ಗೂ ಡಿಫ್ರೆನ್ಸ್ ಇಷ್ಟೇ. MSP ಅಂತಕ್ಕಂಥದ್ದು ನಾವು ಏನೋ ಮುಂಚೆನೆ ಅವರು ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಅವರು ಏನ್ ಮಾಡ್ತಾರೆ ಘೋಷಣೆ ಮಾಡಿರ್ತಾರೆ. ಸೊ ಅದು ಅವರು ಯಾವುದೇ ಅವ್ರು ಮಾರ್ಕೆಟ್ ಅಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಆ ಬೆಲೆಗೆ ಸರ್ಕಾರ ಕೊಟ್ಕೊಳ್ತಕ್ಕಂಥದ್ದು. PDP ಅಂತಕ್ಕಂಥದ್ದು ಏನು ಅಂದ್ರೆ ಇಟ್ ಈಸ್ ನಾಟ್ ಫಿಸಿಕಲಿ ಪರ್ಚೇಸಿಂಗ್. ಅವರು ಪರ್ಚೇಸ್ ಮಾಡೋದು MSP ಪರ್ಚೇಸ್ ಮಾಡ್ತಾರೆ. ಇಲ್ಲಿ PDP ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಅಂದ್ರೆ ಪರ್ಚೇಸ್ ಮಾಡಲ್ಲ ಅವರು. ಆದ್ರೆ ಅವ್ರು ಏನು ರೇಟ್ MSP ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನಿರುತ್ತಲ್ಲ ಆ ರೇಟ್ ಗಿಂತ ಮಾರ್ಕೆಟ್ ಅಲ್ಲಿ ಕಮ್ಮಿ ಇದ್ರೆ
ಅವ್ರೇನ್ ಮಾರ್ತಿರಲ್ಲ ಕಮ್ಮಿ ರೇಟ್ಗೆ ಮಾರ್ಕೆಟ್ ರೇಟ್ಗಿಂತ, ಅವಾಗ ಆ ಡಿಫ್ರೆನ್ಸ್ ಆಫ್ ಅಮೌಂಟ್ ನ ನಿಮಗೆ ಕೊಡ್ತಾರೆ ಹೊರತು ಫಿಸಿಕಲಿ ನಿಮ್ಮ ಒಂದು ಆಹಾರ ಪದಾರ್ಥಗಳನ್ನ ಅವ್ರು ಪರ್ಚೇಸ್ ಮಾಡಲ್ಲ. ಓಕೆ, ಆದ್ರೆ MSP ಘೋಷಣೆ ಮಾಡಿದಾಗ ಅವ್ರು ಆ ರೇಟ್ಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಅದನ್ನ ಪರ್ಚೇಸ್ ಮಾಡುತ್ತೆ ಆ ರೇಟ್ಗೆ. ಅದು ಮೇನ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಗೊತ್ತಿರಲಿ. ನೆಕ್ಸ್ಟ್, ಬೋಚ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಿಮ್ಗೆ ಗೊತ್ತಿದೆ ಇದೇನಕ್ಕೆ ಅಂತ, ತುಂಬಾ ಟಿವಿಲೆಲ್ಲ ನೋಡಿರ್ತೀರಾ, ಫೋಟೋಗಳು ನೋಡಿರ್ತೀರಾ, ವಿಡಿಯೋಗಳು ನೋಡಿರ್ತೀರಾ ಅಲ್ವಾ. ಅಬುದಾಬಿ, ದುಬೈಲಿ ಫಸ್ಟ್ ಹಿಂದೂ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು UAE, ಇಲ್ಲಿ ಸರ್ ಅಬುದಾಬಿ. ಸೊ ಫಸ್ಟ್ ಇಸ್ ದ ರೈಟ್ ಆನ್ಸರ್. ಭಾರತದ ವಾಸ್ತುಶಿಲ್ಪ ಮಹತ್ವವನ್ನು ಎತ್ತಿ ತೋರಿಸಲು ಇದನ್ನು ಬೇಸರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದಿಸ್ ಇಸ್ ರಾಂಗ್ ಆನ್ಸರ್. ನಾಗರ ಶೈಲಿಯಲ್ಲಿ ನಿರ್ಮಿಸಿರೋದು ಅಲ್ವಾ, ದಿಸ್ ಇಸ್ ರಾಂಗ್. ಇದನ್ನು ಕೇವಲ ಭಾರತೀಯರ ಅಮೃತ ಶಿಲೆ ನಿರ್ಮಿಸಲಾಗಿದೆ, ಇದರಲ್ಲಿ ರಾಜಸ್ಥಾನ ಗುಲಾಬಿ ಮರಳುಗಳು ಸೇರಿದೆ. ಅಂಡ್ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಯಾವ್ದು ಸರಿ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೆಂಗ್ ಕೇಳಬಹುದು ಕ್ವಶನ್ ಅಂತ. ಓಕೆ, ಯಾಕೆ ತಪ್ಪು? ಇದು ಗೊತ್ತಿದೆ ನಾಗರ ಶಿಲೆ, ಇದ್ಯಾಕೆ ತಪ್ಪು? ಇದು ಭಾರತೀಯ ಅಮೃತ ಶಿಲೆಯಿಂದ ಕೇವಲ, ಮಾತ್ರ, ಕೇವಲ, ಓನ್ಲಿ ಅಂತಿದ್ರೆ ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. ಹೌದು ಸರ್, ರಾಜಸ್ಥಾನದ ಅಮೃತ ಶಿಲೆ, ಗುಲಾಬಿ ಬಣ್ಣದ ಶಿಲೆಗಳನ್ನ ಹೊರಗಡೆಗೆ ನಾವು ಯೂಸ್ ಮಾಡಿದೀವಿ, ಒಳಗಡೆಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದೀವಿ. ಹೊರಗಡೆಗೆ ಅದನ್ನ ಯೂಸ್ ಮಾಡಿದೀವಿ, ಒಳಗಡೆಗೆ ನಾವು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದೀವಿ. ಓಕೆ, ವೈಷ್ಣವ ದೇವಿಯ ಸಂಪ್ರದಾಯದ ಒಂದು ಇದು, ಯಾಕಂದ್ರೆ BAPS ಅಂತಕ್ಕಂಥ ವೈಷ್ಣವ ಸೆಕ್ಟ್ ಅದು. ಸೊ ಆ ಒಂದು ಧರ್ಮದ ಒಂದು ವೈಷ್ಣವದ ಇದು ಹಿನ್ನೆಲೆಯಲ್ಲಿ ಆ ದೇವಸ್ಥಾನ ಬಿಲ್ಡ್ ಮಾಡಿರೋ ಒಟ್ಟು 7 ಗೋಪುರ ನೋಡಿ, 1 2 3 4 5 6 7 ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ ನಗರ ಸ್ಟೈಲ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, ಇಟಾಲಿಯನ್ ಮಾರ್ಬಲ್ಸ್ ನ ಯೂಸ್ ಮಾಡಿದ್ರೆ ಒಳಗಡೆ ಇಂಟೀರಿಯರ್ಗೆ, ಹೊರಗಡೆ ನಾವೆಲ್ಲ ರಾಜಸ್ಥಾನದ ಸ್ಯಾಂಡ್ ಸ್ಟೋನ್ ಗಳನ್ನ ಯೂಸ್ ಮಾಡಿದ್ದಾರೆ. ಇದು ಗೊತ್ತಿರ್ಲಿ. ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನಿಮ್ಗೆ ಏನ್ ಕೇಳಬಹುದು ಅಂದ್ರೆ, ಈ ಪ್ರಮುಖವಾಗಿ ಸೆಂಟ್ರಲ್ ಇರ್ತಕ್ಕಂಥ 2 ಡೋಮ್ಗಳೇನಿದೆ, ಈ ಸೆಂಟ್ರಲ್ ಇರ್ತಕ್ಕಂಥ 2 ಡೋಮ್ಗಳು ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹಾರ್ಮನಿ ಮತ್ತೆ ಪೀಸ್, ಶಾಂತಿ ಮತ್ತು ಸಹಬಾಳ್ವೆ. ಸೊ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇದು ಗೊತ್ತಿರಬೇಕು. ಮತ್ತೆ ಈ ಒಂದು ಮಂದಿರದ ಒಳಗೆ ಎಷ್ಟು ದೇವರುಗಳಿವೆ ಅಂತ, ಸ್ವಾಮಿ ನಾರಾಯಣ್, ಅಕ್ಷರ ಪುರುಷೋತ್ತಮ, ರಾಧಾ ಕೃಷ್ಣ, ರಾಮ ಸೀತಾ, ಲಕ್ಷ್ಮಣ, ಹನುಮ, ಶಿವಪಾರ್ವತಿ, ಗಣೇಶ, ಕಾರ್ತಿಕೇಯ, ಪದ್ಮಾವತಿ, ವೆಂಕಟೇಶ್ವರ, ಜಗನ್ನಾಥ ಮತ್ತು ಅಯ್ಯಪ್ಪ. ಇಷ್ಟು ಈ ಒಂದು ದೇವಸ್ಥಾನದ ಒಳಗೆ ಒಂದು ಮೂರ್ತಿಗಳನ್ನ ಇಟ್ಟಿರ್ತಕ್ಕಂಥ. ಓಕೆ, ಸೊ ಇದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಅಂಡ್ ಎಸ್ಪೆಷಲಿ BAPS ಬಗ್ಗೆ ಹೇಳ್ಬೇಕಂದ್ರೆ, ಇದೇನು ಇದನ್ನ ಬಿಲ್ಡ್ ಮಾಡಿದ್ದಾರಲ್ಲ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವರು UAE ಬಿಲ್ಡ್ ಮಾಡಿದ್ದಾರೆ, ನೈಜೀರಿಯಾದಲ್ಲಿ ಮಾಡಿದ್ದಾರೆ, ಆತರ ಎಷ್ಟೊಂದು ಕಂಟ್ರಿಗಳು ಹೊರ ದೇಶಗಳಲ್ಲಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರ್ತೀನಿ. ಕಾಜಿ ನಿಯಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದು ಕಾಜಿ ನಿಯಮ? ಇಟ್ ಇಸ್ ಸಿಟ್ರಸ್ ಲೆಮನ್ ಅಂತ ಕರಿತೀವಿ. ಅಂದ್ರೆ ಹುಳಿ ಇರ್ತಕ್ಕಂಥ ಲೆಮನ್ ಟೈಪ್ ಇರ್ತಕ್ಕಂಥ ಒಂದು ವಿಶಿಷ್ಟವಾದ ಹಣ್ಣು ಇದು. ಸುವಾಸನೆ ಮತ್ತು ಆರೋಗ್ಯ ಪ್ರಯೋಜನಗಳಿಗೆ ವಿಶಿಷ್ಟವಾದ ಸಿಟ್ರಸ್ ಹಣ್ಣು ಇದು ಕರೆಕ್ಟ್ ಇದೆ. ಇದನ್ನು ಇತ್ತೀಚೆಗೆ ಮಿಜೋರಾಂ ಸರ್ಕಾರ ರಾಜ್ಯ ಹಣ್ಣಿನ ಸ್ಥಾನಮಾನ ನೀಡಿದೆ. ದಿಸ್ ಇಸ್ ರಾಂಗ್. ಯಾವ್ದು ಸರ್? ಇಲ್ಲೇ ಕೊಟ್ಟಿ ನೋಡಿ, ಅಸ್ಸಾಂ ಗೌರ್ಮೆಂಟ್ ಅಸ್ಸಾಮಿನ ಒಂದು ರಾಜ್ಯದ ಹಣ್ಣಾಗಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ 2019ರಲ್ಲಿ ಭೌಗೋಳಿಕ ಸೂಚನೆ ಟ್ಯಾಗ್ ಅನ್ನು ನೀಡಲಾಯಿತು. ಇದು ಕರೆಕ್ಟ್ ಇದೆ. ದಿಸ್ ಇಸ್ ರಾಂಗ್. ಸೊ ಇಲ್ಲೇನ್ ಕೇಳಿದ್ರೆ ಎಷ್ಟು ತಪ್ಪಾಗಿದೆ, ಸರಿಯಾಗಿದೆ ಕೇಳಿಲ್ಲ, ತಪ್ಪಾಗಿದೆ. ಸೊ ಓನ್ಲಿ ಒಂದು ತಪ್ಪು, ಯಾವುದು ಅಂತಂದ್ರೆ ಆಪ್ಷನ್ 2. ಓಕೆ, ದಿಸ್ ಇಸ್ ದ ರಾಂಗ್. ಆಪ್ಷನ್ 2 ಓನ್ಲಿ 1 ಅನ್ನೋದಕ್ಕೆ ಟೈಟಿಕ್ ಆಗ್ಬೇಕು. ಓಕೆ, ಕ್ವಶನ್ಗಳು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಸ್ಸಾಂನ ಗೋಲ್ಘಾಟ್, ಕಾಚರ್, ಚಿರಾಂಗ್, ನಲಬಾರಿ ಆ ಒಂದು ಇದ್ರಲ್ಲಿ ಬರುತ್ತೆ. ಮಿಜೋರಾಂದು ಪ್ಯಾಷನ್ ಫ್ರೂಟ್ ಅಂತ ಬರುತ್ತೆ, ಬ್ರಿಂಜಾಲ್ ಟೈಪ್ ಇರುತ್ತೆ. ಅದು ಮಿಜೋರಾಂನ ನ್ಯಾಷನಲ್ ಸ್ಟೇಟ್ ನ ಫ್ರೂಟ್ ಆಗಿರ್ತಕ್ಕಂಥದ್ದು. ಓಕೆ, ಕೇಳ್ತಾನೆ ಇದನ್ನೆಲ್ಲ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ವರ್ಲ್ಡ್ ಗವರ್ಮೆಂಟ್ ಸಮ್ಮಿಟ್ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಶೃಂಗಸಭೆಯು ಜಾಗತಿಕ ಸಮಸ್ಯೆ ಪರಿಹರಣೆಗಾಗಿ ನಾವೀನ್ಯತೆಯನ್ನು ಸೂಚಿಸುವ ಮೂಲಕ ಮುಂದಿನ ಪೀಳಿಗೆ ಸರ್ಕಾರವನ್ನು ಅನ್ವೇಷಿಸುತ್ತದೆ ಮತ್ತು ಬೆಂಬಲಿಸುತ್ತದೆ. ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವ ಸರ್ಕಾರ ಶೃಂಗಸಭೆ ಇತ್ತೀಚೆಗೆ ಭಾರತ ನವದೆಹಲಿಯಲ್ಲಿ ನಡೆಯಿತು. ಇಲ್ಲೇ ನಾನು ಕೊಟ್ಟಿದ್ದೀನಿ, ನೋಡ್ತಾ ಇದ್ದಂಗೆ ಆನ್ಸರ್ ಮಾಡೋದು. ನೋ ಸರ್. ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಅಂದ್ರೆ ಒಂದಷ್ಟು ಗೌರ್ಮೆಂಟ್ ಗಳು ಸೇರ್ಕೊಂಡು ಒಂದು ಸಮಿಟ್ ತರ ಮಾಡ್ತಾರೆ ಸ್ನೇಹಿತರೆ. ಇದು 11ನೇ ಎಡಿಷನ್ ಈ ಸಲ ನಡೀತಾ ಇರ್ತಕ್ಕಂಥದ್ದು. ಹೆಂಗಿದ್ರು ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು UAE ಹೋಗಿದ್ರು 12 ರಿಂದ 14 ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಗೆಸ್ಟ್ ಆಫ್ ಹಾನರ್ ಆಗಿ ಅಲ್ಲಿಗೆ ಹೋಗ್ತಾರೆ, ಕರೀತಾರೆ ಅವ್ರನ್ನ. ಇಂಡಿಯಾ ಮತ್ತು ಟರ್ಕಿ, ಕತರ್ ನ ಗೆಸ್ಟ್ ಆಫ್ ಹಾನರ್ ಆಗಿ ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಈ ಸಲ ಏನ್ ದುಬೈ ನಡೀತು ಅಲ್ಲಿಗೆ ಕರೆದಿರ್ತಾರೆ. ಏನಂದ್ರೆ ಗೌರ್ಮೆಂಟ್ ಗಳು ಈಗಿನ ಪ್ರೆಸೆಂಟ್ ಸಿಚುಯೇಷನ್
ಚಾಲೆಂಜಸ್ ಗಳೇನಿವೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಸೊ ಏನೇನೋ ನೆಕ್ಸ್ಟ್ ಜನರೇಷನ್ ಗೆ ಮಾಡಬೇಕು, ಹ್ಯುಮ್ಯಾನಿಟಿ ಮಾನವೀಯತೆಗೆ ಸಂಬಂಧಪಟ್ಟಂತೆ ಈ ತರ. ಇಟ್ ಇಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಅಂತಕ್ಕಂಥದ್ದು. ಗೆಸ್ಟ್ ಆಫ್ ಆನರ್ ಅಂತಂದ್ರೆ ಒಂದು ಅತಿಥಿಗಳಾಗಿ ಗಲ್ಲಿಗೆ ಕರೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕ್ವಶನ್ ಈಗ ತುಂಬಾ ವರ್ಷದಿಂದ ನಡೀತಾ ಇದೆ, ನಾವು ಯಾವಾಗಲೂ ಇದ್ರ ಬಗ್ಗೆ ಮಾತಾಡಲ್ಲ, ಯಾಕೆ ಮಾತಾಡ್ತೀವಿ ಇವಾಗ, ನಮ್ಮ ಪ್ರಧಾನಿಗಳು ಹೋಗಿದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಸೊ ಇದರ ಥೀಮ್ ಏನು, ವಿಷಯ, ವಾಟ್ ಇಸ್ ದ ಥೀಮ್ ಆಫ್ ದಿಸ್ ವರ್ಲ್ಡ್ ಗವರ್ಮೆಂಟ್ ಸಮಿಟ್ 2024 ಅಂದ್ರೆ ಶೇಪಿಂಗ್ ಫ್ಯೂಚರ್ ಗವರ್ಮೆಂಟ್ಸ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಏನೇನು ಟೆಕ್ನಾಲಜಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಸಮಿಟ್ ವೇರಿಯಸ್ ಥಿಂಗ್ಸ್ ನ ಡಿಸ್ಕಷನ್ಸ್ ಮಾಡ್ತವೆ. ಅದರಲ್ಲಿ ಇಂಡಸ್ಟ್ರಿ ಅಡ್ವಾನ್ಸ್ ಟೆಕ್ನಾಲಜಿ ಫೋರಂ ಬಗ್ಗೆ, ಗ್ಲೋಬಲ್ ಹೆಲ್ತ್ ಫೋರಂಗೆ, ಫ್ಯೂಚರ್ ಎಜುಕೇಶನ್, ಎಮರ್ಜಿಂಗ್ ಎಕಾನಮಿ ಹೆಂಗಿದೆ ಮಾಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋರಂ ಮಾಡಬೇಕು, ಅರಬ್ ಫಿಸ್ಕಲ್ ಪಾಲಿಸಿ ಬಗ್ಗೆ ಮಾತಾಡಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಮಾತಾಡ್ತಾರೆ. ಸೊ ದುಬೈಲ್ ನಡೆದಿದೆ, ಸೊ ಇದು ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ನಾಮಮಾತ್ರ ಜಿಡಿಪಿ, ಒಟ್ಟು ದೇಶ ಉತ್ಪನ್ನ ಪ್ರಕಾರ, ಅಂದ್ರೆ ನಾಮಮಾತ್ರ ನಾಮಿನಲ್ ಜಿಡಿಪಿ ಪ್ರಕಾರ ಅವರೋಹಣ ಕ್ರಮದಲ್ಲಿ ಕೆಳಗಿನ ದೇಶಗಳನ್ನು ಜೋಡಿಸಿ. ಅವರೋಹಣ ಅಂತಂದ್ರೇನು, ದೊಡ್ಡದ್ರಿಂದ ಚಿಕ್ಕದು, ಡಿಕ್ರೀಸಿಂಗ್ ಆರ್ಡರ್. ಆರೋಹಣ ಅಂದ್ರೆ ಚಿಕ್ಕದಿಂದ ದೊಡ್ಡ, ಅವರೋಹಣ ದೊಡ್ಡದಿಂದ ಚಿಕ್ಕದು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಜೋಡಿಸ್ಬೇಕು. ಅಂದ್ರೆ ಆ ದೇಶದ ಎಷ್ಟನೇ ಎಕಾನಮಿ, ಜಿಡಿಪಿ, ನಾಮಿನಲ್ ಜಿಡಿಪಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಫಸ್ಟ್ ಯಾವ್ದಿದೆ ಇವಾಗ ಹೇಳ್ತೀನಿ, ನಿನಗೆ ನ್ಯೂಸ್ ಅಲ್ಲಿ ಇತ್ತು ಯಾಕೆ ತಗೊಂಡ್ವಿ ಅಂತ. ಈಗ ಫಸ್ಟ್ ಇರ್ತಕ್ಕಂಥದ್ದು ಯಾವ್ದು ಸರ್, USA ದೊಡ್ಡದು. ಅದ್ರ ನೆಕ್ಸ್ಟ್ ಎರಡನೇ ಬಿಗ್ಗೆಸ್ಟ್ ಎಕಾನಮಿ ಯಾವ್ದಿದೆ, ಚೀನಾ. ಮೂರನೇದು ಯಾವ್ದಿದೆ ಹೇಳ್ತೀರಾ, ಜಪಾನ, ಜರ್ಮನಿನ. ಇದೇ ನ್ಯೂಸ್ ಅಲ್ಲಿ ಇದ್ದಿತ್ತು. ಜಪಾನ್ ಮೂರನೇದಿತ್ತು, ಈಗ 4ನೇದಕ್ಕೆ ಹೋಗಿದೆ. ಜರ್ಮನಿ 3ನೇ ಸ್ಥಾನಕ್ಕೆ ಬಂದಿದೆ, ಇಂಡಿಯಾ 5ನೇ ಸ್ಥಾನದಲ್ಲಿದೆ. ಸೊ ರೈಟ್ ಆನ್ಸರ್ ಯಾವುದು ಸರ್, ಆಪ್ಷನ್ ಸಿ, 3 2 4 5 1. ಓಕೆ, 3 2 4 5 1 ಅಂದ್ರೆ ಇದು ಫಸ್ಟ್ ಒನ್ ಇದೆ 3, ನೆಕ್ಸ್ಟ್ ಚೀನಾ ಇದೆ, ಸೆಕೆಂಡ್ ಇದೆ, ನೆಕ್ಸ್ಟ್ 4 ಇದೆ ಇದು. ಸೊ ಏನಪ್ಪಾ ಇದು ಅಂತಂದ್ರೆ, ಯೂಶಲಿ ನಾವು ನೋಡೋದಾದ್ರೆ ಇವಾಗ ಒಂದು ರಿಪೋರ್ಟ್ ಬಿಡುಗಡೆ ಆಗಿದೆ ಸ್ನೇಹಿತರೆ. ಅದರಲ್ಲಿ ರೀಸೆಂಟ್ ಇದರಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಅಡಿಯಲ್ಲಿ ಜರ್ಮನಿ ಜಪಾನ್ಗಿಂತ ಮೀರಿಸಿ ಬಂದಿದೆ. ಇಂಡಿಯಾ 5th ಪ್ಲೇಸ್ ಅಲ್ಲೇ ಇದೆ. ಜಪಾನ್ ಎಕಾನಮಿ ಆಕ್ಚುಲಿ 1970s 80s ಅಲ್ಲಿ ನಂಬರ್ 1 ಚೀನಾ USA ನ ಮೀರಿಸುವಂತ ಸ್ಟೇಜ್ ಅಲ್ಲಿ ಇತ್ತು. ಆದ್ರೆ ಅದ 1990s ನಂತರ ಅದು ಕಮ್ಮಿ ಆಗ್ತಾ ಬರುತ್ತೆ. 2010ರಲ್ಲಿ ಸೆಕೆಂಡ್ ಇದು ಥರ್ಡ್ ಹೋಗುತ್ತೆ, ಚೀನಾ ಸೆಕೆಂಡ್ ಪ್ಲೇಸ್ ಬಂದ್ಬಿಡುತ್ತೆ. ಥರ್ಡಲ್ಲಿ ಇತ್ತು 2010ರಿಂದ ಇದುವರೆಗೂ ಜಪಾನ್ ಎಕಾನಮಿ. ಆದ್ರೆ ಇವಾಗ ಏನಾಗಿದೆ, 4th ಪ್ಲೇಸ್ ಬಂದಿದೆ. ಜರ್ಮನಿ 3rd ಪ್ಲೇಸ್ ಬಂದಿದೆ. ಓಕೆ, ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ಇಂಡಿಯಾ ಯಾವ ಒಂದು ಇದ್ರಲ್ಲಿ ಇದೆ ಅಂತ ಹೇಳಿ. ಸೊ ಅದು ಒಂಚೂರು ಗೊತ್ತಿರಲಿ. ಟಾಪ್ 5 ಲಾರ್ಜೆಸ್ಟ್ ಎಕಾನಮಿ ಕೊಟ್ಟಿದ್ದೀನಿ ನೋಡಿ ಇನ್ನೊಂದ್ಸಲ. ಒಂದು ಫಸ್ಟ್ ಚೀನಾ, ಸೆಕೆಂಡ್ ಫಸ್ಟ್ USA, ಸೆಕೆಂಡ್ ಚೈನಾ, ಜರ್ಮನಿ, ಜಪಾನ್, ಇಂಡಿಯಾ. ನೆಕ್ಸ್ಟ್, ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಂಕಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನ್ಯಾಷನಲ್ ಕೋಲ್ ಇಂಡೆಕ್ಸ್. ಇವಾಗ ಈ ತರದೆಲ್ಲ KE KPSC ಎಕ್ಸಾಮ್ ಅಲ್ಲಿ ಬಂದಿದ್ದು, ಇತ್ತೀಚೆಗೆ ನಡೆದ ಎಕ್ಸಾಮ್ ಗಳು ಕೇಳ್ತಾನೆ, ಕೋಲ್ ಬಗ್ಗೆ ಕೇಳಿದ್ದ. ಓಕೆ, ಸೊ ಏನಿದೆ ನೋಡೋಣ ಬನ್ನಿ. ಇದು ಎಲ್ಲಾ ಮಾರಾಟದ ಚಾನೆಲ್ಗಳಿಂದ ಬೆಲೆಗಳನ್ನು ಸಂಯೋಜಿಸುವ ಬೆಲೆ ಸೂಚ್ಯಂಕವಾಗಿದೆ ಮತ್ತು ಕಲ್ಲಿದ್ದಲು ಬ್ಲಾಕ್ಗಳು ವಾಣಿಜ್ಯ ಗಣಿಗಾರಿಕೆ ಹರಾಜು ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೌದಲ್ವಾ ಸರ್, ವಾಣಿಜ್ಯ ಪ್ರಕ್ರಿಯೆ ಅಂದ್ರೆ ನಾವು ಈ ಕೋಲ್ ಫೀಲ್ಡ್ ಅವೆಲ್ಲ ಹರಾಜು ಕೊಡ್ತಾರೆ ಸರ್ಕಾರಗಳು ಅಲ್ವಾ, ಏನಕ್ಕೆ, ಗಣಿಗಾರಿಕೆಗೋಸ್ಕರ. ಮತ್ತೆ ಇದು ಎಲ್ಲಾ ಸೇಲ್ ಏನಾಗ್ತಾ ಇದೆ, ಏನು ಬರ್ತಾ ಇದೆ, ಆ ಬೇಸಿಸ್ ಇಂದ ಇಟ್ಕೊಂಡು ಈ ಒಂದು ಸೂಚ್ಯಾಂಕನ ರೆಡಿ ಮಾಡ್ತಾರೆ. ಸೂಚ್ಯಾಂಕದ ಮೂಲ ವರ್ಷ ಇಂಡೆಕ್ಸ್ 2011 ಮತ್ತೆ 17. ದಿಸ್ ಇಸ್ ರಾಂಗ್. ಇದನ್ನ ರಿವೈಸ್ ಮಾಡಿದ್ದಾರೆ. ದಿಸ್ ಇಸ್ ರಾಂಗ್. ಬೇಸ್ ಇಯರ್ ಏನು, ಯಾವ್ದು ಬೇಸ್ ಇಯರ್ ಇಟ್ಕೊಂಡು ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ, ಯಾವ್ದು ಅಂತ. ನೆಕ್ಸ್ಟ್, ಸೂಚ್ಯಂಕದ ಪರಿಕಲ್ಪನೆ ಮತ್ತು ವಿನ್ಯಾಸವನ್ನು ಕೇಂದ್ರೀಯ ಗಣಿ ಯೋಜನೆ ಮತ್ತು ವಿನ್ಯಾಸ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಎಸ್, ದಿಸ್ ಇಸ್ ರೈಟ್. ಓಕೆ, ಸೊ ಎಷ್ಟು ಹೇಳಿಕೆ ಸರ್? ಓನ್ಲಿ 1 ಮಾತ್ರ ಕರೆಕ್ಟ್. ಯಾಕೆ ಅಂತಂದ್ರೆ ಕೇವಲ 1 ಸರಿ. ದಿಸ್ ಇಸ್ ಯಾಕೆ ರಾಂಗ್ ಅಂದ್ರೆ, ಮಿನಿಸ್ಟ್ರಿ ಆಫ್ ಕೋಲ್ ಅಂದ್ರೆ ಕಲ್ಲಿದ್ದಲು ಸಚಿವಾಲಯ ಇದನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ದಿಸ್ ಇಸ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಕೋಲ್. ಎವ್ರಿ ಮಂತ್ ರಿಲೀಸ್ ಮಾಡ್ತಾರೆ. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ಏನ್ ನೋಡ್ಬೇಕು ಅಂದ್ರೆ, ಲಾಸ್ಟ್ 1 ಇಯರ್ ಡಿಸೆಂಬರ್ 2022 ಅಂದ್ರೆ ಡಿಸೆಂಬರ್ 2023 ತನಕ ನೋಡಿದ್ರೆ 4.75% ಕಲ್ಲಿದ್ದಲು ನಮ್ಮ ಒಂದು ಇಂಡಿಯಾದಲ್ಲಿ ಕಮ್ಮಿ ಆಗಿದೆ, ಡಿಕ್ರೀಸ್ ಆಗಿದೆ. ಇನ್ನು ಕಲ್ಲಿದ್ದಲು ಗಣಿಗಳು ಎಲ್ಲೆಲ್ಲಿದೆ ಅದ್ರ ಬಗ್ಗೆ ಕೇಳಬಹುದು, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಈಗ ಎಷ್ಟಿದೆ, ಅವಾಗ ಎಷ್ಟಿತ್ತು, 2023 22 ಎಷ್ಟಿತ್ತು ನೋಡ್ಕೊಳ್ಳಿ. ಕಲ್ಲಿದ್ದಲಿನ ಪ್ರಮುಖ ಗಣಿಗಳು ಎಲ್ಲೆಲ್ಲಿದೆ ನೋಡ್ಕೊಳ್ಳಿ. ನೋಡಿ, ಗೊಂಡವಾನ ಕೋಲ್ ಫೈಲ್ಸ್, ಟೆರೆಸ್ಟ್ರಿಯಲ್ ಕೋಲ್ ಫೀಲ್ಡ್ಸ್ ಗಳು ಎಲ್ಲೆಲ್ಲಿವೆ ಅಂತ ಒಂದ್ಸಲ. ಇಂಥದ್ದೆಲ್ಲ ಈ ಸುದ್ದಿ ಇದೆ ಅಂದ ತಕ್ಷಣ ಇದೇ ಕ್ವಶನ್ ಬರ್ಬೇಕು ಅಂತಿಲ್ಲ. ಕೋಲ್ ಫೀಲ್ಡ್ ಬಗ್ಗೆ ಕೇಳಬಹುದು, ಕಲ್ಲಿದ್ದಲು ಗಣಿಗಳ ಬಗ್ಗೆ ಎಲ್ಲೆಲ್ಲಿ ಸಿಗ್ತವೆ, ಏನು ಎತ್ತ ಅನ್ನೋದು ಕೇಳಬಹುದು. ಸೊ ನೆಕ್ಸ್ಟ್ ಬರ್ತೀನಿ.
ಸಶಸ್ತ್ರ ಪಡೆಗಳಿಗೆ ಸೇವೆಗಾಗಿ ಕಡ್ಡಾಯಕ್ಕೆ ಕಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಒಂದೇ ವರ್ಡ್ ಕಾನ್ಸ್ಕ್ರಿಪ್ಷನ್ ಅಂದ್ರೆ ಮಿಲಿಟರಿಯಲ್ಲಿ ಕಡ್ಡಾಯವಾಗಿ ಸೇವೆ ಮಾಡಬೇಕು ಆ ದೇಶದವರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ ತಗೊಂಡಿದೆ, ಇದು ಸುದ್ದಿಯಲ್ಲಿದೆ. ಇದು ದೇಶದ ಸಶಸ್ತ್ರ ಪಡೆಗಳಲ್ಲಿ ಸೇವೆಗಾಗಿ ಕಡ್ಡಾಯ ದಾಖಲಾತಿಯಾಗಿದೆ, ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತಕ್ಕಂಥದ್ದು ಆಫ್ಟರ್ 18 years ಅಂತಕ್ಕಂಥದ್ದು. ಭಾರತೀಯ ಸಂವಿಧಾನವು 23ನೇ ವಿಧಿಯಲ್ಲಿ ಒಂದು ನಿಬಂಧನೆಯನ್ನು ಹೊಂದಿದೆ, ಅದು ಸರ್ಕಾರವನ್ನು ಕಡ್ಡಾಯವಾಗಿ ಸೇವೆ ಅಂದ್ರೆ ಈ ಸಶಸ್ತ್ರ ಸೇವೆಗಳಿಗೆ ಕಡ್ಡಾಯಗೊಳಿಸಲು ಅನುಮತಿಸುತ್ತದೆ. ಭಾರತದಲ್ಲಿ 1976ರಲ್ಲಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಕಡ್ಡಾಯಗೊಳಿಸಲಾಗಿತ್ತು. ಯಾವ ಆಪ್ಷನ್ಸ್ ಇಲ್ಲಿ ಸರಿಯಾಗಿದೆ ಹೇಳ್ತೀರಾ? ಯಾಕೆ ಸುದ್ದಿಯಲ್ಲಿ ಇತ್ತು ಅಂತಾರೆ ಹೇಳಿ ನೋಡೋಣ. ಯಾಕೆ ಸುದ್ದಿಯಲ್ಲಿ ಇತ್ತು ಅದಾರು ಹೇಳ್ತೀರಾ? ಮಯನ್ಮಾರ್ ಅಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಭಾಗವಹಿಸಬೇಕು, ಅದು ಹುಡುಗಾಗ್ಲಿ ಹುಡುಗಿಯಲ್ಲಿ ಪ್ರತಿಯೊಬ್ರು ಈ ಒಂದು ಇದರಲ್ಲಿ ಮಿಲಿಟರಿಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ಇಸ್ ರಾಂಗ್. ಸೊ ಕೇವಲ 2 ಸರಿ, 1 and 2. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ಲ? ಕಾನ್ಸ್ಕ್ರಿಪ್ಷನ್ಸ್ ಅಂತಕ್ಕಂಥದ್ದು ಮಯನ್ಮಾರು ಎಲ್ಲ ಸಿಟಿಸನ್ಸ್ಗೂ ಬಿಟ್ವೀನ್ ಏಜ್ ಗ್ರೂಪ್ ಆಫ್ 18 to 35 ಯಾರಿದ್ದಾರೆ ಎಲ್ಲರೂ ಕೂಡ ಆರ್ಮ್ ಫೋರ್ಸ್ ಗೆ ಜಾಯ್ನ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇಷ್ಟು ವರ್ಷ ಅಂತಿರುತ್ತೆ, ಇಂಡಿಯಾದಲ್ಲಿ ಆತರ ಯಾವ್ದು ಫೋರ್ಸ್ ಇಲ್ಲ. ನಮ್ಮ ಆರ್ಟಿಕಲ್ 223 ಗೌರ್ಮೆಂಟ್ ಬೇಕಾದ್ರೆ ಇಂಟ್ರೆಸ್ಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ವೆಲ್ಫೇರ್ಗೆ ಪ್ರಾವಿಷನ್ ಕೊಟ್ಟಿದೆ, ಮಾಡಬಹುದು ಅಂತ ಪ್ರಾವಿಷನ್ಸ್ ಇದೆ. ಬಟ್ ನಮ್ಮ ಭಾರತದಲ್ಲಿ ಅದನ್ನ ಕಂಪಲ್ಸರಿ ಮಾಡಿಲ್ಲ, ವಾಲಂಟರಿ ಇರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಕ್ವಶನ್. ಈ ತರ ಬೇರೆ ಬೇರೆ ರಾಷ್ಟ್ರಗಳು ಮಾಡಿವೆ. ಫ್ರೆಂಚ್ ರೆವಲ್ಯೂಷನ್ ಟೈಮ್ ಅಲ್ಲಿ, ನೆಪೋಲಿಯನ್ ಟೈಮ್ ಅಲ್ಲಿ ಫ್ರಾನ್ಸ್ ಅಲ್ಲಿ ಪ್ರತಿಯೊಬ್ರು ಇರಬೇಕು ಅಂತ ಹೇಳಿ ಮಾಡಿದ್ರು. ಓಕೆ, ಸೊ ಮಯನ್ಮಾರ್ ಅಲ್ಲಿ ಏನಾಗಿದೆ ಅಂದ್ರೆ 2 ವರ್ಷ ಸರ್ವಿಸ್ ಆರ್ಡಿನರಿ ರಿಕ್ರೂಟ್ಮೆಂಟ್ಗೆ, 3 ವರ್ಷ ಸರ್ವಿಸ್ ಸ್ಪೆಷಲ್ ಎಕ್ಸ್ಪರ್ಟೈಸ್ಗೆ, ಪ್ರತಿಯೊಬ್ರು ಅಂದ್ರೆ 18ರಿಂದ 35 ಅಷ್ಟೇ ಇಷ್ಟು ವರ್ಷ ಮಾಡ್ಲೇಬೇಕು ಅಂತ ಪ್ರತಿಯೊಬ್ರು. ಅದೇ ಅಲ್ಲಿ ಎಕ್ಸೆಪ್ಷನ್ಸ್ ಕೂಡ ಇದೆ. ಯಾರಿಗೆ ಅಂದ್ರೆ ರಿಲಿಜಿಯಸ್ ನ ಫಾಲೋ ಮಾಡೋರ್ಗೆ ಅಂತವ್ರಿಗಿಲ್ಲ, ಪೂಜೆ ಪುನಸ್ಕಾರ ಮಾಡುವಂತ, ಮತ್ತೆ ಮ್ಯಾರಿಡ್ ವುಮೆನ್ ಇದ್ರೆ ಇಲ್ಲ, ಡಿಸಬಿಲಿಟಿ ಇದ್ರೆ ಅವ್ರಂತ ಸೇರುವಂತ ನೆಸಿಟಿ ಇಲ್ಲ, ಮತ್ತೆ ಯಾರು ಈ ಒಂದು ಬೋರ್ಡ್ ಎಕ್ಸಾಮ್ ಗಳಲ್ಲಿ ಫಿಸಿಕಲ್ ಫಿಟ್ನೆಸ್ ನ ಪಾಸ್ ಮಾಡಕ್ಕಾಗಲ್ಲ ಅಂತವ್ರಿಲ್ಲ. ಇನ್ನೆಲ್ಲ ಮಾಡಬೇಕು ಅಂತ ಕೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಯಾವ ರಾಷ್ಟ್ರದ ಪ್ರಜೆ 18ರಿಂದ 35 ವರ್ಷದ ಒಳಗಿನ ಪ್ರಜೆ ಕಡ್ಡಾಯವಾಗಿ ಸೇನೆಗೆ ಸೇರ್ಪಡಲು ಯಾವ ರಾಷ್ಟ್ರ ಘೋಷಣೆ ಮಾಡಿದೆ ಅಂತ ಕೇಳ್ಬೋದು ಎಕ್ಸಾಮ್. ಓಕೆ, ನೆಕ್ಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಡಿಜಿಟಲ್ ಎಕಾನಮಿ, SIDE ಅಂತ, ಸ್ಟೇಟ್ ಆಫ್ ಇಂಡಿಯಾ ಡಿಜಿಟಲ್ ಎಕಾನಮಿ ವರದಿ 2024ಕ್ಕೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳು ಪರಿಗಣಿಸಿ. ಇದನ್ನು ನೀತಿ ಆಯೋಗ 2 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡುತ್ತದೆ. US ಮತ್ತು ಚೀನಾ ನಂತರ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಡಿಜಿಟೈಸ್ಡ್ ದೇಶ ಆಗಿದೆ. ಹೌದು ಸರ್, ಭಾರತ 3ನೇ ಅತಿ ದೊಡ್ಡ ಡಿಜಿಟಲೈಸ್ಡ್ ನೇಷನ್ ಆಗಿದೆ. ಕನೆಕ್ಟ್, ಕನ್ಸರ್ನ್, ಇನ್ನೋವೇಟಿವ್, ಪ್ರೊಟೆಕ್ಟ್ ಅಂಡ್ ಸಸ್ಟೈನ್ ಅಂತಕ್ಕಂಥದ್ದು, ಚಿಪ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಕನೆಕ್ಟ್, ಕನ್ಸರ್ನ್, ಕನೆಕ್ಟ್, ಹಾರ್ನೆಸ್, ಇನ್ನೋವೇಟಿವ್, ಪ್ರೊಟೆಕ್ಟ್ ಅಂಡ್ ಸಸ್ಟೈನ್ ಚೌಕಟ್ಟಿನ 5 ಸ್ತಂಭಗಳ ಮೇಲೆ ಶ್ರೇಯಾಂಕವನ್ನು ಆಧರಿಸಿದೆ. ಇಲ್ಲಿ ಎಷ್ಟು ಆಪ್ಷನ್ಸ್ಗಳು ಕರೆಕ್ಟ್ ಹೇಳ್ತೀರಾ? ಎಸ್, ಡಿಜಿಟಲೈಸೇಷನ್ ಈಗ ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್. ಹೌದು, ಚೀನಾ, US, ಚೀನಾ ಬಿಟ್ರೆ ಭಾರತದಲ್ಲಿ 39.1 ಅಷ್ಟು ಪಾಯಿಂಟ್ಸ್ ನ ತಗೊಂಡು ಭಾರತ ಪ್ರಪಂಚದ 3ನೇ ಅತಿ ದೊಡ್ಡ ಡಿಜಿಟೈಸ್ಡ್ ದೇಶ ಆಗಿದೆ ಸ್ನೇಹಿತರೆ. ಬಟ್ ಸ್ಟಿಲ್ ನಾವು US ಚೀನಾಗ್ ಹೋಲಿಸ್ಕೊಂಡು ನೋಡಿ ಆಲ್ಮೋಸ್ಟ್ 50% ಕಮ್ಮಿ ಇದೀವಿ ಅಂತ ಹೇಳುದು. ಆಲ್ಮೋಸ್ಟ್ ಒಂದು 40% ಕಮ್ಮಿ ಇದೀವಿ ಅನ್ಬೋದು. ಸೊ ನಾವು ಇನ್ನೂ ಅಚೀವ್ ಮಾಡ್ಬೇಕಾಗಿದೆ. ಹೌದು, 5 ಆಧಾರ ಸ್ತಂಭಗಳಿದೆ ಸ್ನೇಹಿತರೆ ಇಲ್ಲಿ ನೋಡಿ. ಸೈಡ್ ರಿಪೋರ್ಟ್, G20 ನೇಷನ್ ಆರು ತಗೊಳ್ಳಿ ಅಥವಾ ಥರ್ಡೆಸ್ಟ್ ಲಾರ್ಜೆಸ್ಟ್ ನಮ್ದು ಎಕಾನಮಿ ಆಗುತ್ತೆ. ಇದನ್ನ ದ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಅಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅಂತ ರಿಪೋರ್ಟ್ ನ. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಇಸ್ ರಾಂಗ್. ನೋಡಿ, ನೀತಿ ಆಯೋಗ 2 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡುತ್ತೆ, ದಿಸ್ ಇಸ್ ರಾಂಗ್. ಓಕೆ, ಹೌದು, ಚಿಪ್ಸ್ ಅಂತಕ್ಕಂಥ ಸಂಸ್ಥೆ ಏನ್ ಬಿಡುಗಡೆ ಮಾಡುತ್ತಲ್ಲ ಆ ಬೇಸಿಸ್ ನ ಇಟ್ಕೊಂಡು ನಾವು ಇದನ್ನ ಮಾಡಿರ್ತಕ್ಕಂಥದ್ದು, ನಮ್ಮ ರಿಪೋರ್ಟ್ ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಈ 5 ಪಿಲ್ಲರ್ ಅಂತ ಏನ್ ಕರಿತೀವಿ ಚಿಪ್ಸ್ ಅಂತಕ್ಕಂಥದ್ದು, ಕನೆಕ್ಟ್, ಹಾರ್ನೆಸ್, ಇನ್ನೋವೇಟಿವ್, ಪ್ರೊಟೆಕ್ಟ್ ಅಂಡ್ ಸಸ್ಟೈನ್ ಅಂತ 5 ಪಿಲ್ಲರ್ ಚಿಪ್ಸ್ ಅಂತಕ್ಕಂಥ ಫ್ರೇಮ್ ವರ್ಕ್ ಏನಿದೆ, ಈ 5 ಪಿಲ್ಲರ್ ನ ಯೂಸ್ ಮಾಡಿ ನಾವು
ಈ ಒಂದು ರಿಪೋರ್ಟ್ ನ ರೆಡಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಗವರ್ನೆನ್ಸ್ ಹೆಂಗಾಗುತ್ತೆ, ಈ ಆಡಳಿತ ಈ ಗವರ್ನೆನ್ಸ್ ಹೆಂಗಾಗುತ್ತೆ. ಓಕೆ, ಸೊ ಇವೆಲ್ಲ ರೆಡಿನೆಸ್, ನೆಟ್ವರ್ಕ್ ರೆಡಿನೆಸ್ ಹೆಂಗಿದೆ, ಸೊ ಇಂಡೆಕ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೋತೀವಿ, ಮಾಡ್ಕೊಂಡು ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟ್. ಫೈನ್. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ 2024 ವೀಕ್ಲಿ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಪ್ಲೇ ಲಿಸ್ಟ್ ಇದೆ, ವೀಕ್ಲಿ ಮತ್ತೆ ಮಂತ್ಲಿ ಸಪರೇಟ್. ಇದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾವು ಬೈ ಎಂಡ್ ಆಫ್ ದ ಶೇರ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.